ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ವೀಕ್ಷಕರೇ, ಏಪ್ರಿಲ್ ತಿಂಗಳಿನ ವೃಷಭ ರಾಶಿಯವರಂತ ಸಂಪೂರ್ಣವಾದಂತ ಮಾಸ ಭವಿಷ್ಯ. ಈ ಒಂದು ಮಾಸ ಭವಿಷ್ಯ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರೇ. ವಿಡಿಯೋ ಕೊನೆಯವರೆಗೂ ನೋಡಿ ನೀವು ಕಾಯುತ್ತಿದ್ದಂತ ಹಣ ಈ ತಿಂಗಳಿನಲ್ಲಿ ನಿಮ್ಮ ಕೈಗೆ ಬರುತ್ತಾ? ನಿಮ್ಮ ಕುಟುಂಬ ಜೀವನದಲ್ಲಿ ಈ ತಿಂಗಳು ಏನಾದರೂ ಒಂದು ಬದಲಾವಣೆಗಳು ಕಾಣಬಹುದಾ? ಸಂಪೂರ್ಣವಾದ ಮಾಹಿತಿಗಾಗಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ. ನೋಡಿ, ವೃಷಭ ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳಿನಲ್ಲಿ ಒಂಥರ ಸ್ಥಿರ ಮನಸ್ಸಿನವರು. ಆದರೆ ಕೆಲವೊಮ್ಮೆ ಒಂದು ವಿಚಾರದಲ್ಲಿ ಯಾವುದಾದ್ರೂ ಒಂದು ಸಣ್ಣ ವಿಚಾರಕ್ಕೆ ಸಮಸ್ಯೆಯ ಸುಳಿಯಲ್ಲಿ ಸಿಲುಕುವಂತ ಸಾಧ್ಯತೆಗಳು ಇರುತ್ತೆ. ವೃಷಭ ರಾಶಿಯವರಿಗೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ಸಣ್ಣ ಬದಲಾವಣೆಗಳು ದೊಡ್ಡ ಪರಿಣಾಮ ಕೊಡಬಹುದು. ಹಾಗಾಗಿ ಈ ಒಂದು ತಿಂಗಳಿನಲ್ಲಿ ಗುರು ನಿಮ್ಮ 9ನೇ ಮನೆಯಿಂದ 10ನೇ ಮನೆಗೆ ಸಂಚಾರ ಮಾಡ್ತಾ ಇದ್ದಾನೆ. ಇದರಿಂದ ಕೆಲಸದಲ್ಲಿ ಒಂದಿಷ್ಟು ಮುಂದುವರಿಕೆ ಮತ್ತು ಹೊಸ ಅವಕಾಶಗಳು ಕಾಣಬಹುದು. ಮತ್ತೆ ನೀವು ಮಾಡಿದ ಒಂದು ಪ್ರಯತ್ನಗಳಿಗೆ ಈ ತಿಂಗಳಿನಲ್ಲಿ ಉತ್ತಮವಾದಂತ ಒಂದು ಲಾಭ ಮತ್ತೆ ಸಮಯಗಳು ಕಂಡು ಬರುತ್ತೆ. ಶುಕ್ರ 5ನೇ ಮನೆಯಲ್ಲಿ ಇರುವುದರಿಂದ ನಂತರ 6ನೇ ಮನೆಗೆ ಪ್ರವೇಶವನ್ನು ಮಾಡುವುದರಿಂದ ನಿಮಗೆ ಇದ್ದಂತ ಸಣ್ಣ ಅಡಚಣೆಗಳು ಈ ಒಂದು ತಿಂಗಳಿನಲ್ಲಿ ಒಂದಿಷ್ಟು ತೊಂದರೆಗಳು ಎದುರಾಗಬಹುದು. ಸಾಧ್ಯವಾದಷ್ಟು ಸ್ವಲ್ಪ ಮೌನವಾಗಿ ತಾಳ್ಮೆಯಿಂದ ಅದನ್ನು ನಿಭಾಯಿಸಿಕೊಂಡು ಹೋದರೆ ಸಮಸ್ಯೆಗಳು ನಿಧಾನವಾಗಿ ಸರಿ ಹೋಗುತ್ತೆ. ಜೊತೆಗೆ ರಾಹು 2ನೇ ಮನೆಯಲ್ಲಿ ಇರುವುದರಿಂದ ಹಣದ ವಿಷಯದಲ್ಲಿ ಏರಿಳಿತಗಳು ಕಾಣಬಹುದು. ಮತ್ತೆ ಖರ್ಚಿನ ಮೇಲೆ ಸ್ವಲ್ಪ ಗಮನ ಇರಬೇಕಾಗುತ್ತೆ. ಇನ್ನು ಈ ತಿಂಗಳು ಹಣದ ವಿಚಾರದಲ್ಲಿ ನೋಡೋದಾದ್ರೆ ನಿಧಾನವಾಗಿ ಲಾಭ ಕಾಣಬಹುದು. ಹಳೆಯ ಸಾಲಗಳು ತೀರಿಸಲು ಅವಕಾಶಗಳು ಸಿಗುತ್ತೆ. ಕುಟುಂಬದಲ್ಲಿ ನೀವು ತೆಗೆದುಕೊಳ್ಳುವಂತ ನಿರ್ಧಾರಗಳು ಪ್ರಮುಖವಾಗಿ ಈ ಒಂದು ತಿಂಗಳಿನಲ್ಲಿ ಕಾಣಬಹುದು. ಒಂದು ಮಾತು ಅಥವಾ ಒಂದು ನಡೆ ಮನೆಯ ವಾತಾವರಣ ಬದಲಾಯಿಸಬಹುದು. ಹಾಗಾಗಿ ಮನೆಯ ಕಡೆ ಮತ್ತೆ ನಿಮ್ಮ ಮಾತಿನ ಕಡೆ ಮತ್ತೆ ಯಾವುದೇ ಒಂದು ವ್ಯಕ್ತಿಯ ಜೊತೆ ಏನೇ ಮಾತನಾಡುವ ಮೊದಲು ಸ್ವಲ್ಪ ಯೋಚನೆ ಮಾಡಿ ಮಾತನಾಡುವಂಥದ್ದು ಒಳ್ಳೆಯದು. ಇನ್ನು ಕೆಲಸದ ವಿಷಯದಲ್ಲಿ ಒಂದಿಷ್ಟು ಸ್ಥಿರತೆಯನ್ನ ಕಾಣಬಹುದು. ಆದರೆ ಹೊಸ ಅವಕಾಶಗಳಿಗೆ ತಕ್ಷಣ ನೀವು ಹೌದು ಅಂತ ಹೇಳ್ಬೇಡಿ. ಯಾವುದೇ ಒಂದು ಹೊಸ ಅವಕಾಶಗಳು ಬಂದರೂ ಕೂಡ ಅದನ್ನ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಆ ಒಂದು ಕೆಲಸಕ್ಕೆ ಕೈ ಹಾಕುವಂಥದ್ದು ಒಳ್ಳೆಯದು. ಯಾಕಂದ್ರೆ ನಂಬಿ ಮೋಸ ಹೋಗುವಂತ ಸಾಧ್ಯತೆಗಳು ಕೂಡ ತುಂಬಾ ಇರುತ್ತೆ. ಹಾಗಾಗಿ ಯಾವುದೇ ಹೊಸ ಅವಕಾಶ ಬಂದರೂ ಕೂಡ ಸ್ವಲ್ಪ ಯೋಚನೆ ಮಾಡಿ ಮುನ್ನುಗ್ಗಿ. ಇನ್ನು ಈ ತಿಂಗಳಿನಲ್ಲಿ ಮಾಡಬೇಕಾದಂತ ಪರಿಹಾರಗಳು ನೋಡೋದಾದ್ರೆ ಪ್ರತಿ ಶುಕ್ರವಾರ ಹಾಲಿನಿಂದ ಶಿವನಿಗೆ ಅಭಿಷೇಕವನ್ನ ಮಾಡಬೇಕು ಅಥವಾ ಬಿಳಿ ಹೂವನ್ನ ಅರ್ಪಿಸಿ ಪ್ರಾರ್ಥನೆಯನ್ನ ಮಾಡಬೇಕು. ಇನ್ನು ವೃಷಭ ರಾಶಿಯವರಿಗೆ ಈ ತಿಂಗಳು ನಿಧಾನವಾಗಿ ಸ್ಥಿರತೆ ಬರುತ್ತೆ. ಶಾಂತವಾಗಿ ನೀವು ನಡೆದುಕೊಂಡರೆ ಮಾತ್ರ ನೀವು ಉತ್ತಮವಾದಂತ ಫಲ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಇನ್ನು ವೀಕ್ಷಕರೇ, ನಿಮ್ಮ ರಾಶಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋ ಕೆಳಗಡೆ ಯೂಟ್ಯೂಬ್ ಲಿಂಕ್ ಅನ್ನ ಹಾಕಿರ್ತೇವೆ. ಹಾಗಾಗಿ ನೀವು ಅಲ್ಲೂ ಕೂಡ ನಿಮ್ಮ ಸಂಪೂರ್ಣವಾದಂತಹ ಮಾಹಿತಿಗಳನ್ನ ಯೂಟ್ಯೂಬ್ ನಲ್ಲೂ ಕೂಡ ನೀವು ತಿಳಿದುಕೊಳ್ಳಬಹುದು. ಇನ್ನು ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ಸ್ಕ್ರೀನ್ ನಲ್ಲಿ ಕಾಣ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ. ನಮಸ್ಕಾರ.